Hi ಎಲ್ಲರಿಗೂ. So today is the first day where I'm spending in my college. ಹಾಸ್ಟೆಲಲ್ಲಿದ್ದೀನಿ ಇವಾಗ. I'm standing in the balcony out here. I don't know, this feels so something new. I was in a hostel previously, but this feels different because this is a so big university. That was like only first PU, second PU students were there, so that was like nothing to me, nothing much difference for me. But this is a very big university. There are people who have come from different states and even different countries too. So there are many people from abroad staying here, the faculties, the seniors, the juniors, and it's like something so different for me. Yesterday at 7 o'clock my mom left me here and she went back home. One night I stayed here alone. I have two roommates. One is from Odisha and another girl is from Chennai. So both don't know Kannada. It's like so frustrating. They said me, bro, ನೀನು ನನಗೆ ಕನ್ನಡ ಟೀಚ್ ಮಾಡು, ಐ ವಿಲ್ ಟೀಚ್ ಯು ಹಿಂದಿ ಆ್ಯಂಡ್ ತಮಿಳ್. ಐ ಸೆಡ್ ಓಕೆ ಬ್ರೋ, ನಾನು ನಿನಗೆ ಕನ್ನಡ ಟೀಚ್ ಮಾಡ್ತೀನಿ, ಯು ಟೀಚ್ ಮೀ ತಮಿಳ್ ಆ್ಯಂಡ್ ಹಿಂದಿ. ಐ ಸೆಡ್ ಆ್ಯಂಡ್ ನಮ್ಮ ಬಾಲ್ಕನಿ ಹೆಂಗೆ ಅಂದರೆ, ದಿಸ್ ಈಸ್ ಅನದರ್ ರೂಮ್ಸ್ ಬಾಲ್ಕನಿ ಆ್ಯಂಡ್ ದಿಸ್ ಇಸ್ ಆರ್ ರೂಮ್ ಬಾಲ್ಕನಿ. ಇವಾಗ ಅವ್ರು ಬಂದು ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ಅವರು ಕಾಲೇಜ್ ಕ್ಲಾಸಸ್ ಇರುತ್ತಲ್ವ, ಸೀನಿಯರ್ಸು ಹೋಗಿದ್ದಾರೆ. ಫಸ್ಟ್ ಇಯರ್ ಥರ್ಡ್ ಇಯರ್ ಅವರೆಲ್ಲ ಮಿಕ್ಸ್ ಇದ್ದಾರಂತೆ ಅದರಲ್ಲಿ. ನಾನು ಯಾರನ್ನೂ ಲೈಕ್ ಐ ಡಿಡ್ ನಾಟ್ ಟಾಕ್ ಟು ಎನಿವನ್. ನಮ್ಮ ರೂಮವರು ಫೈನ್, ಓಕೆ, ನನಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೌ ಇಟ್ ಗೋಸ್. ಬಟ್ ನೆನ್ನೆ ಎಲ್ಲ ವೈಬ್ಸ್ ಎಲ್ಲ ಮ್ಯಾಚ್ ಆಯಿತು ಎಲ್ಲಾರ್ದು. ಬೋತ್ ವೇರ್ ಆ್ಯಕ್ಚುಲಿ ವೆರಿ ಫ್ರೆಂಡ್ಲಿ. ಆ್ಯಂಡ್ ಅದೇ ಚೆನ್ನೈ ಅಂತ ಹೇಳೇನಲ್ವ, ಅವರು ಬಂದು ಇಲ್ಲೇ ಅವ್ರ ಪೇರೆಂಟ್ಸ್ ಅಕಾಮಡೇಷನ್ ತೊಗೊಂಡು ಫಾರ್ ಅ ವೀಕ್ ದೇ ವಿಲ್ ಸ್ಟೇ ಹಿಯರ್ ಬಿಕಾಸ್ ಅವ್ರ ಮಗಳಿಗೆ ಅಲೋನ್ ಹೋಮ್ ಸಿಕ್ ಫೀಲ್ ಆಗಬಾರ್ದು ಅಂತ ಹೇಳಿ ದೇ ಹ್ಯಾಸ್ ಟೇಕನ್ ಅಕಾಮಡೇಷನ್ ಹಿಯರ್ ಇಟ್ ಸೆಲ್ಫ್, ವಿಚ್ ದೇ ಪ್ರೊವೈಡ್ ಫಾರ್ ದ ಪೇಷಂಟ್ಸ್. ಸೊ ಅವ್ರು ಇಲ್ಲೇ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ದ ವೈಬ್ ಫ್ರಮ್ ದ ಬಾಲ್ಕನಿ. ಅಂದರೆ ಅದೆಲ್ಲ ಹಾಸ್ಟೆಲ್. ಆ್ಯಕ್ಚುಲಿ ನಾನಿರೋದು ಬಂದು 4 ಶೇರಿಂಗ್ ರೂಮು. ಇವಾಗ ಹೊಸದಾಗಿ ಮಾಡಿದ್ದಾರೆ, ದಿಸ್ ಇಯರ್ ದೇ ಹ್ಯಾವ್ ಲಾಂಚ್ಡ್ ದ 3 ಶೇರಿಂಗ್ ರೂಮ್ ಆಲ್ಸೋ. ಬಟ್ ನನಗೆ ಅದೇನು ಅಷ್ಟು ದಟ್ ಈಸ್ ಸೋ ಕಾಂಪ್ಯಾಕ್ಟ್, ಅಂದರೆ ಕಂಜೆಸ್ಟೆಂಡ್ ಅನಿಸುತ್ತೆ. ಇಟ್ಸ್ ಗುಡ್, ಇಟ್ಸ್ ನ್ಯೂ, ಇನ್ 1 ಇಯರ್ಗೆ ಅದು ಓಲ್ಡ್ ಆಗೇ ಆಗುತ್ತೆ. ಬಟ್ ಐ ಆಮ್ ಫೈನ್ ಹಿಯರ್, ಇಟ್ಸ್ ವೆರಿ ಸ್ಪೇಷಿಯಸ್ ಆ್ಯಂಡ್ ಸೋ ಮೆನಿ ಪೀಪಲ್ ಆರ್ ದೇರ್. ಇವಾಗ ನಮಗೇನಾದರೂ ಒಂದು ಹೆಲ್ಪ್ ಬೇಕು ಅಂತಂದರೆ ದೇರ್ ಆರ್ ಸೋ ಮೆನಿ ಪೀಪಲ್, ಸೊ ಐ ಕ್ಯಾನ್ ಕಾಂಟ್ಯಾಕ್ಟ್ ವಿತ್, ಐ ಕ್ಯಾನ್ ಗೋ ವಿತ್. ಸೊ ಯಾ, ಬಟ್ ಅದು ಹೆಂಗಂದರೆ ಇಟ್ಸ್ ಸೋ ಕಾಂಪ್ಯಾಕ್ಟ್, ಅಷ್ಟು ಜನ ಮಾತ್ರ ಅನ್ನೋ ಥರ ಇರುತ್ತೆ ಅಂತ ಹೇಳಿ ಐ ಆಮ್ ಪ್ಲ್ಯಾನಿಂಗ್ ಟು ಬಿ ಇಯರ್ ಓನ್ಲಿ. ಲೆಟ್ಸ್ ಸಿ 3 ಶೇರಿಂಗ್ ಹೋಗೋದಾ 4 ಶೇರಿಂಗಲ್ಲೇ ಇರೋದಾ ಅಂತ ಹೇಳಿ. ಆ್ಯಂಡ್ ಯಾ, ಮೈ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಸೋ ಗುಡ್, ಐ ಲೈಕ್ ಸೋ ಮಚ್. ನಮಗೆ ಓರಿಯೆಂಟೇಷನ್ ಡೇ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನೂ 2 ಡೇಸ್ ಬಂದು ಬರೀ ಸ್ಟೂಡೆಂಟ್ಸ್ ರಿಪೋರ್ಟ್ ಆಗ್ತಾ ಇರ್ತಾರೆ ಅಷ್ಟೇ. ನನಗಂತೂ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಅನಿಸ್ತಿತ್ತು. ಮನೇಲಿ ಇದ್ದು ನಾನು ಇನ್ನೊಂದು ಸ್ವಲ್ಪ ದಿವಸ ಮನೆಯಲ್ಲೇ ಇದ್ದಿದ್ದೆ, ಮೇ ಬಿ ವುಡ್ ಹ್ಯಾವ್ ಬಿಕಮ್ ಮೆಂಟಲ್, ಐ ಥಿಂಕ್ ಸೊ. ಅಷ್ಟು ಹುಚ್ಚಿಡ್ಬಿಡ್ತಾಯಿತ್ತು, ಬರೀ ಟಿ ವಿ ನೋಡು, ಫೋನ್ ನೋಡು, ಇಲ್ಲಾಂದರೆ ಸ್ಟುಡಿಯೋಗೆ ಹೋಗು ಅಷ್ಟೇ, ನಥಿಂಗ್ ಎಲ್ಸ್. ಏನೂ ಮಾಡ್ತಾ ಇರಲಿಲ್ಲ ನಾನು. ಅಂದರೆ ಆವಾಗವಾಗ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ. ಬಟ್ ಇವಾಗ ಬೇಜಾರು, ಅಮ್ಮ ಒಬ್ಬರೇ ಇರ್ತಾರೆ ಅಂತ. ಏನಿಲ್ಲ, ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಐ ಆಮ್ ಲೈಕ್ ಪೀಸ್. So when we have to achieve something, we should definitely sacrifice something. Adu nija antaralla, that's the thing. We should, if we want to achieve something, we should definitely sacrifice something. And yeah, this is the view from my hostel.
ಇದೆಲ್ಲ ಬಂದು ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಇರ್ತಾರೆ, BNYS ಅವರೇನೇ ಸೀನಿಯರ್ಸ್ ಇರ್ತಾರೆ, ಆ್ಯಂಡ್ ಫಿಸಿಯೋಥೆರಪಿ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬ ಜನ ಇರ್ತಾರೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದು ಬಂದು ರೆಡ್ ಕಲರ್ ಒನ್, ದಟ್ ಈಸ್ ದ ಹಾಸ್ಪಿಟಲ್. ಸೊ ಅಲ್ಲೇ ನಾವಲ್ಲ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಗೋ ಆ್ಯಂಡ್ ಡೂ ದೇರ್ ಪ್ರಾಕ್ಟೀಸಸ್ ಎಲ್ಲ. ನಾವು ನಮ್ಮ ಹಾಸ್ಪಿಟಲ್ ಬಂದು ವಿಚ್ ಈಸ್, ನಾನು ಯಾವಾಗ ನಿಮಗೆ ಬ್ಲಾಗ್ ತೋರಿಸ್ತೀನಿ. ಇಫ್ ಯು ವಾಂಟ್ ಕಾಲೇಜ್ ಟೂರ್ ಪ್ಲೀಸ್ ಟು ಕಾಮೆಂಟ್ ಕಾಲೇಜ್ ಟೂರ್ ಬೇಕು ಎಸ್ ವ್ಯಾಸದು ಅಂತ, ಸೊ ದಟ್ ನಾನು ನಿಮಗೆ ಕಾಲೇಜ್ ಟೂರ್ ಮಾಡಿ ತೋರಿಸ್ತೀನಿ. ಬಟ್ ಒಂದೇ ಒಂದು ಪಾರ್ಟಲ್ಲಂತೂ ನಾನು ಕಾಲೇಜ್ ಟೂರ್ ಮಾಡೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಗಿದೆ ಕಾಲೇಜ್ ಬಂದು. ಇಟ್ಸ್ ಆಲ್ಮೋಸ್ಟ್ ಎಷ್ಟು ಎಕರೆ ಕಟ್ಟಿದ್ದಾರೆ ಅನ್ನೋದು ಕೂಡ ಒಂದು ಇಮ್ಯಾಜಿನೇಷನ್ ಕೂಡ ಇಲ್ಲ ನನಗೆ, ಅಷ್ಟು ದೊಡ್ಡದಾಗಿದೆ. ನಾನು ಫಸ್ಟ್ ಡೇ ಕಾಲೇಜ್ ವಿಸಿಟ್, ಅಲ್ಲೇನೋ ನಾಯ್ಸ್, actually the constructions are going on, so if there is any sort of noises please do ignore. And ನನ್ನ ಹಾಸ್ಟೆಲ್ ರೂಮ್ ಟೂರ್, ಆಮೇಲೆ ಕಾಲೇಜ್ ಕ್ಯಾಂಪಸ್ ಪ್ರಿಮಿಸಸ್ ಏನಿದೆ ಅದ್ರದ್ದು ಟೂರ್ ಏನಾದರೂ ಬೇಕಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ವಿ ನೀಡ್ ಯುವರ್ ಕಾಲೇಜ್ ಟೂರ್ ಅಂತ, ಸೊ ದಟ್ ಐ ಕ್ಯಾನ್ ಡೂ ಅ ಕಾಲೇಜ್ ಟೂರ್ ಫಾರ್ ಯು ಗೈಸ್ ಆಲ್ಸೋ. ಯಾ, that's all.